ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಸ್ನೇಹಿತರೆ, ಭಾನುವಾರದ ಕ್ಲೀನಿಂಗ್ ನಂದು ಶುರು ಆಗಿದೆ. ಬೇರೆ ದಿನ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಮಾಡ್ಬೋದು, ಬಟ್ ಟೈಮ್ ಎಕ್ಸ್ಟ್ರಾ ಹಿಡಿಸುತ್ತೆ. ನನಗೆ ಪೂರ್ತಿ ಫುಲ್ ಡೆಡಿಕೇಟೆಡ್ ಆಗಿ ಕ್ಲೀನಿಂಗ್ ಮಾಡ್ಕೊಳಕ್ಕಾಗಲ್ಲ. ಏನೋ ಒಂದು ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ನಿಲ್ಲಿಸ್ಬಿಡ್ಬೇಕು. ಯಾಕೆಂದರೆ ನಾನು ಅವತ್ತಿನ ದಿನ ಬೇರೆ ರುಟೀನೇ ಫಾಲೋ ಮಾಡೋದಿರುತ್ತೆ. ಹಾಗಾಗಿ ಆದರೆ ಭಾನುವಾರ ಆದರೆ ಇವತ್ತು ತಿಂಡಿಗೂ ರಜಾ ಕೊಟ್ಟಿರ್ತೀನಿ. ಮತ್ತು ಏನೂ ಹರಿಬರಿಯಲ್ಲಿ ಮಾಡಬೇಕು, ಇದನ್ನು ಈಗಲೇ ಮಾಡಬೇಕು ಅಂತ ಟೈಮ್ ಫಿಕ್ಸ್ ಇರೋದಿಲ್ಲ. ಸ್ವಲ್ಪ ಎಕ್ಸ್ಟೆಂಡ್ ಆದರೂ ಕೂಡ ನಡೆಯುತ್ತೆ. ಹಾಗಾಗಿ ಭಾನುವಾರದ ಹೊತ್ತು ನಾನು ಕ್ಲೀನಿಂಗ್ ತೊಗೊಳ್ತೀನಿ. ನನ್ನ ನಾರ್ಮಲ್ ಕ್ಲೀನಿಂಗ್ ಅಂತೂ ನೀವು ಇಷ್ಟು ದಿನ ನೋಡಿದ್ದೀರಾ. ಅದ್ರ ಜೊತೆ ಈಗ ಏನು ಹೊಸದಾಗಿ ಇಂಟೀರಿಯರ್ಸ್ ಮಾಡಿಸಿದೀವೋ ಅದು ಕೂಡ ಆ್ಯಡ್ ಆನ್ ಆಗಿದೆ. ಲೈಕ್ ಈ ಪ್ಯಾನಲ್ಸ್, ಲೈಟ್ಸ್, ಅದ್ರ ಮೇಲೆಲ್ಲಾನು ಧೂಳು ಕೂತಿರುತ್ತೆ. ಆಮೇಲೆ ಕ್ರಾಕರಿ ಯೂನಿಟ್ ಮೇಲಂತೂ ಜಸ್ಟ್ ಒಂದು ಒರೆಸ್ಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆ ಕೈ ಇಟ್ಟರೆ ಮತ್ತೆ ಧೂಳು ಕಾಣುತ್ತೆ. ಅದು ನಾವು ಇಷ್ಟು ಮೇಲಿದ್ದೀವಿ, ನಾನು ಕಿಟಕಿ ಬಾಗ್ಲೆಲ್ಲಾನು ಮುಚ್ಚೇ ಇರ್ತೀನಿ, ಆದರೂ ಕೂಡ ಧೂಳು. ಲಾಸ್ಟ್ ಕೆಲಸ ಸ್ನೇಹಿತರೆ, ಈಗ ನಾನು ಸೋಫಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೋಫಾ ಮೇಲೆ ಕವರ್ ಹಾಕಿದ್ದೀನಿ, ಆದರೂ ಕೂಡ ಧೂಳು ಕವರ್ ಕೆಳಗಡೆ ಹೋಗಿರುತ್ತೆ. ಅಂದರೆ ನಾವು ಎದ್ದಾಗ ಕೂತಾಗ ಎಲ್ಲಾನು ಅದು ಬಟ್ಟೆ ಜರುಗಿ ಕೆಳಗಡೆ ಹೋಗಿರುತ್ತೆ. ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ಕ್ಲೋತ್ ಒಂಥರ ಬ್ರಷ್ ಮಾಡಿದ್ರೆ ಹೋಗೋದಿಲ್ಲ, ಒಂಥರ ಡಸ್ಟ್ ಎಳ್ಕೊಂಡಂಗೆ ಅದು. ರೆಗ್ಸಿನು ಹೇಳೋಕ್ಕಾಗೋದಿಲ್ಲ, ಕ್ಲೋತ್ ಅಂತಾನು ಹೇಳೋಕ್ಕಾಗಲ್ಲ. ಒಂಥರ ಇನ್ ಬಿಟ್ವೀನ್ ಇದು ಇದೆ ಕ್ವಾಲಿಟಿ. ಸೊ ಒಂದ್ಸಾರಿ ಮಾಡಿಕೊಂಡ್ರೆ, ವ್ಯಾಕ್ಯೂಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಧೂಳೆಲ್ಲನೂ ಎಳ್ಕೊಂಡಿರುತ್ತೆ. ಇದ್ರ ಫಿಲ್ಟರ್ ನಾನು ಕ್ಲೀನ್ ಮಾಡಿ ಹಾಕಿರ್ತೀನಿ ಶುರು ಮಾಡೋ ಮುಂಚೆ, ಬಟ್ ಆಮೇಲೆ ನೋಡಿದ್ರೆ ಧೂಳು ಅದು ಚೆನ್ನಾಗಿ ಆ ಫಿಲ್ಟರ್ಗೆ ಸುತ್ಕೊಂಡಿರುತ್ತೆ, ನೀಟಾಗಿ ಗೊತ್ತಾಗುತ್ತೆ. ಸೊ ಒಳಗಡೆ ಎಲ್ಲನೂ ಕೈ ಹಾಕಿ ಬ್ರಷ್ ಹಾಕಿ ಬಟ್ಟೆ ಹಾಕಿ ಎಳ್ಕೊಳ್ಳೋ ಬದಲು ದಿಸ್ ಈಸ್ ಈಸಿ ಅಂದ್ಬಿಟ್ಟು ನಾನು ಮಾಡ್ಕೊಳ್ತೀನಿ. ಇದು ಕೂಡ ಲೈಟ್ ವೇಟ್ ಇದೆ, ಒಂದೇ ಕೈಯಲ್ಲಿ ಆಪ್ರೇಟ್ ಮಾಡ್ಬೋದು. ಮತ್ತು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಇದಕ್ಕೆ ಹೆಸರಿರೋದು. ಸೊ ನಾನು 15 days ಒನ್ಸ್ ಸ್ನೇಹಿತರೆ, ತುಂಬ ರೆಗ್ಯುಲರಾಗಿ ಏನೂ ಮಾಡಲ್ಲ. ಸೊ ಇದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಬೇಗ ಅಡುಗೆ ಮಾಡಬೇಕಿತ್ತು. ಅಡುಗೆ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಈಗ ನಾನು ರಾಜೇಶ್ ಇಬ್ಬರೇ ಹೊರಗಡೆ ಬಂದಿದ್ದೀವಿ. ಯಾಕೆ ಬಂದಿರೋದು, ಮೇನ್ ಕೆಲಸ ಏನು ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ. ಸದ್ಯಕ್ಕೀಗ ನಾವು ಬಂದಿದ್ದ ಸ್ಟೋರಲ್ಲಿ ಒಂದು ಬ್ಯಾಗ್ ನೋಡಿದ್ವಿ. ಇದು ಲಂಚ್ ಬ್ಯಾಗ್ ಅಂತೆ. ಇದು ತುಂಬಾ ದೊಡ್ಡದಾಗಿದೆ. ಅಂದರೆ ಈ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಸುಮ್ಮನೆ ಬ್ಯಾಗಲ್ಲಿ ಒಂದು ಬುಕ್ಕು, ಅದರ ಜೊತೆ ಫುಡ್ ಕೊಟ್ಟು ಕಳಿಸ್ತಾರಲ್ವಾ, ಆ ಥರ ಅವ್ರಿಗೆ ಇದು ತುಂಬ ಚೆನ್ನಾಗಿದೆ. ರಾಜೇಶ್ ಇದು ಸಾನುಗ್ ತೊಗೊಳ್ಳೋಣ ಅಂತ, ಯಾಕೆ ಅಂದರೆ ಅವ್ರಿಗೆ ತೆಗೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರಂತೆ. ಅದು ಈಗ ಅವ್ರಿಗೆ ಸಿಗ್ತಾ ಇಲ್ಲ ಎಲ್ಲೂ. ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ, ಅಲ್ಲೂ ಕೂಡ ನೋಡಿದೆ, ಸಾನುಗ್ ಬೇಕಾಗಿರೋ ಥರದ್ದು ಸಿಗ್ತಾ ಇಲ್ಲ. ಅದಕ್ಕೆ ನಾನು ಸ್ಕೂಲಲ್ಲಿ ನೋಡಿದ್ದೆ ಕಣೋ, ಈ ಥರ ಚೆನ್ನಾಗಿರುತ್ತೆ ಅಂತ. ಬಟ್ ಇಷ್ಟು ದೊಡ್ಡದು ಯಾತಕ್ಕಪ್ಪ, ಅದೇ ಭಾರ ಆಗುತ್ತೆ ಅವಳಿಗೆ ಅಂತ ನಾನು ಸರಿ ಅಲ್ಲಿ ಅದನ್ನು ತೊಗೊಂಡಿಲ್ಲ, ಬಟ್ ಬೇರೆ ತೊಗೊಂಡ್ವಿ. ಅಲ್ಲಿಂದ ನಾನು ರಾಜೇಶ್ಗೆ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಹೊರಗಡೆ ಬಂದಿದ್ದೀವಿ. ಇದು ನಾವು ಬರ್ತ್ಡೇ ಟೈಮಲ್ಲಿ ನಾನು ಝುಡಿಯೋಗೂ ಹೋಗಿದ್ದೆ, ಟ್ರೆಂಡ್ಸ್ಗೂ ಹೋಗಿದ್ದೆ. ಅಲ್ಲಿ ಯಾವುದೂ ಅವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವತ್ತು ಯಾವುದೋ ಬೇರೆ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ. ಈ ಶೇಡು ಚೆನ್ನಾಗಿದೆ. ಇಲ್ಲ, ಅದು ಬೇರೆ ಇದೆ. ಚೂರು ಡಾರ್ಕ್, ಅದು ಒಂದು ಚೂರು ಲೈಟ್. ಫಸ್ಟ್ ಟ್ರಯಲ್ ನೋಡಿದ್ದು ಇದಕ್ಕಿಂತ ಟ್ರೈ ಮಾಡಿ ನೋಡಿ. ಲೆಂತ್ ವೈಸ್ ಚೂರು ಉದ್ದ ಇದೆ ಅನ್ಸುತ್ತೆ. ರಾಜೇಶ್ ಈ ಥರ ಶರ್ಟ್ ತಗೊಂಡು ಎಷ್ಟು ವರ್ಷಗಳಾಗಿತ್ತು ಸ್ನೇಹಿತರೆ. ಯಾಕೆ ಅಂದರೆ ಅವರ ಆಫೀಸಲ್ಲಿ ಮೊದಲು ತುಂಬ ವರ್ಷದ ಹಿಂದೆ ಫಾರ್ಮಲ್ಸೇ ಹಾಕಬೇಕು ಅಂತ ಇತ್ತು. ಆಮೇಲೆ ಯಾವಾಗ ವರ್ಕ್ ಫ್ರಮ್ ಹೋಮ್ ಆಯಿತು, ಆವಾಗ ಯಾವುದಾದ್ರೂ ಟೀ ಶರ್ಟ್ ಹಾಕ್ಕೊಂಡು ಬರ್ಬೋದು ಅಂತ ಇತ್ತು. ಬಟ್ ಈಗ ಮತ್ತೆ ರೂಲ್ಸ್ ಮಾಡ್ತಾ ಇದ್ದಾರಂತೆ, ಕಾಲರ್ ಇರೋ ಅಂಥ ಪೋಲೋ ಟೀ ಶರ್ಟ್ಸು ಮತ್ತು ಕಾಲರ್ ಇರೋವಂಥ ಶರ್ಟ್ಸೇ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಕ್ಯಾಶುವಲ್ ವೇರಲ್ಲಿ ಹೋಗೋ ಹಾಗಿಲ್ಲ. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಆಯಿತು. ಅಲ್ಲಿಂದ ಬರಬೇಕಾದ್ರೆ ಹಾಗೆ ನಾವು
ಈ ಚಿಪ್ಸ್ ಅಂಗಡಿಯಲ್ಲಿ ಮೊದಲಿಂದಾನು ಇಲ್ಲೇ ತಗೊಳ್ಳೋದು. ನಮ್ಮ ರಾಜೇಶ್ ಅವ್ರಿಗೆ ಇದು ಇಷ್ಟ ಆಗುತ್ತೆ, ಅದಕ್ಕೆ ಮತ್ತೆ ಅಲ್ಲಿಗೆ ಬಂದಿದ್ದೀವಿ ಈಗ. Why? What happens if we come? She would ask me for toys to bring toys. Why can't you? ಸ್ನೇಹಿತರೆ ಹೋಗಿ ಬಂದ್ವಿ. ನಾನು ಹೋಗಿದ್ದು ಮೇನ್ ಆಗಿ ವೈನ್ ಗ್ಲಾಸಸ್ ನೋಡೋದಕ್ಕೆ. ಅಲ್ಲಿ ಒಂದೇ ಶೇಪ್ದು ಇತ್ತು ಆ್ಯಂಡ್ ಒಂದು ಸೆಟ್ ಅಂದರೆ ಅರ್ಧ ಡಜನ್ದು ಸೆಟ್ ಇದ್ದಿದ್ದು. ನಾನು ಅರ್ಧ ಡಜನ್ ತೊಗೊಂಡ್ಬಿಟ್ರೆ ಸ್ಟ್ಯಾಂಡ್ಗೆ ಹಾಕೋದಕ್ಕೆ ಒಂದು ಸ್ಟ್ಯಾಂಡಲ್ಲಿ ಮೂರೇ ಹಿಡ್ಸೋದು, 6 ಒಂದೇ ಥರದ್ದು ಆಗ್ಬಿಡುತ್ತೆ. ಇಲ್ಲ ನನಗೆ 2 ಗ್ಲಾಸ್, ನಾನು 3 ಶೇಪಿಂದು ನಾನು ಅಂದ್ಕೊಂಡು ಹೋಗಿರೋದು. ನನ್ನ ಫೇವ್ರೇಟು ವೈನ್ ಗ್ಲಾಸ್ ಅಂದರೆ ಉದ್ದಕ್ಕೆ ಸಣ್ಣಕ್ಕೆ ಬರುತ್ತೆ ಅದು, ಇಲ್ಲ ಒಂದು ಹಿಂಗೆ ಅಗ್ಲಕ್ಕೆ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ, ಅದು ಸಾನುಗಂತೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ರೌಂಡಗೆ ಉದ್ದ ಸ್ಟ್ಯಾಂಡ್ ಇರಬೇಕು. ಆ ಥರದ್ದು ನಾನು 3 ಥರದ್ದು ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇರೋದು. ನೋಡೋದು ಕೂಡ ಹೋಗಿದ್ದು. ಎಕ್ಸ್ಕ್ಲೂಸಿವ್ ಅಂಗಡಿ ಅಂತ ಏನೂ ಇರಲಿಲ್ಲ ಇದು. ನಾನು ಹೋಗಿದ್ದು ಎಲ್ಲ ಥರದ ಹೌಸ್ ಹೋಲ್ಡ್ ಐಟಮ್ಸು ಸಿಗೋವಂಥದ್ದು. ಎಕ್ಸ್ಕ್ಲೂಸಿವ್ ಗ್ಲಾಸ್ ವೇರ್ ನಾನೀಗ ನೋಡಿ ಹೋಗಬೇಕು, ಅಥವಾ ಆನ್ಲೈನಲ್ಲೇ ಸಿಗುತ್ತೆ, ಆನ್ಲೈನಲ್ಲಿ ತೊಗೊಳ್ಬೇಕು. ರಾಜೇಶ್ ಅವ್ರಿಗೆ ಕೇಳ್ತೀನಿ, ಅವ್ರಿಗೇನಾದರೂ ಗೊತ್ತಿದೆಯಾ, ಎಲ್ಲಾದರೂ ಸಿಗತ್ತಾ ಅಂತ ಹೇಳಿ. ಅವ್ರೇನಾದರೂ ಇಲ್ಲ ಕಣೋ ಗೊತ್ತಿಲ್ಲ, ಮೆಜೆಸ್ಟಿಕ್ ಹತ್ರ ಎಲ್ಲಾದರೂ ಸಿಗ್ಬೋದೇನೋ, ತುಂಬ ಅಂಗಡಿಗಳಿರುತ್ತಲ್ಲ ಅಲ್ಲಿ ಅಂತ ಅವ್ರೇನಾದರೂ ಹೇಳಿದ್ರೆ, ನಮಗೂ ಮೆಜೆಸ್ಟಿಕ್ಕು ನನಗೆ ಅಲ್ಲಿ ಹೋಗಿ ಬರೋದಕ್ಕೆ ಆಗೋದಿಲ್ಲ, ಬರೀ ಅದಕ್ಕೆ ಅಂತಾನೆ ಬೇಡ, ನಾನು ಆನ್ಲೈನೇ ಪ್ರಿಫರ್ ಮಾಡ್ತೀನಿ. ಸೊ ಕೇಳೋಣ ಅವ್ರಿಗೆ ಏನು ಹೇಳ್ತಾರೆ ಅಂತ. ಆಮೇಲೆ ಬುಕ್ ಮಾಡ್ತೀನಿ. ಬುಕ್ ಬಂದ ಮೇಲೆ ನಿಮಗೆ ತೋರಿಸ್ತೀನಿ. ಅದನ್ನು ನಾನು ಒಂಥರ ಡೆಕೋರೇಷನ್ಗೂ ಆಗುತ್ತೆ. ಅದು ನಾನು ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಗ್ಲಾಸಸ್ ಅಂತೂ ಜ್ಯೂಸ್ ಕುಡಿಯೋದಕ್ಕೆ ಆಗುತ್ತೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬರಬೇಕಾದ್ರೆ ರಾಜೇಶ್ ಅವ್ರಿಗೆ ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಅವ್ರ ಬರ್ತ್ಡೇಗೇನೋ 2 ಶರ್ಟ್ ತೊಗೊಂಡಿದ್ದೆ, ಒಂದು ಟೀ ಶರ್ಟು, ಒಂದು ಶರ್ಟು. ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಯಾವುದೂ ಆಗ್ತಾ ಇಲ್ಲ. ಸೊ ಟ್ರೌಸರ್ ನೋಡೋಣ ಅಂತ ಹೋಗಿದ್ದು, ಸಿಗಲಿಲ್ಲ ಅದು. ಓಕೆ, ಹಾಗೆ ಹೋಗಿದ್ವಲ್ಲ, ಇನ್ನೇನಾದರೂ ಟೀ ಶರ್ಟ್ಸ್ ಎಲ್ಲ ನೋಡಿದ್ವಿ. ಟೀ ಶರ್ಟ್ ಸಿಗಲಿಲ್ಲ, ಶರ್ಟ್ಸ್ ಸಿಕ್ತು, ಬ್ಯಾಗಲ್ಲಿಟ್ರು. ಅದು ಫುಲ್ಲು ವೈಟ್ ಶರ್ಟು. ನಾನು ಆನ್ಲೈನಲ್ಲಿ ಒಂದು ತರಿಸಿದ್ದೆ, ನನಗೆ ಈ ಥರದ್ದು ಬೇಕಿತ್ತು, ನಾನು ಈ ಥರದ್ದು ನೋಡ್ತಾ ಇದ್ದೆ, ಬಟ್ ಅಲ್ಲಿ ಪ್ಲೇನ್ ಸಿಕ್ಕಿತ್ತು. ಓಕೆ, ಯಾವುದೊಂದು ವೈಟ್ ಇರಲಿ. ಇದಕ್ಕೆ ಯಾವ ಥರ ಎಂಬ್ರಾಯ್ಡ್ರಿ ಅಂತಾರ, ಎಂಬೋಸ್ ಅಂತಾರ ಗೊತ್ತಿಲ್ಲ. ಪ್ಲೇನ್ ಅಲ್ಲ, ಪ್ಲೇನ್ ಬದಲು ಈ ಥರ ಚೆನ್ನಾಗಿರುತ್ತೆ. ತುಂಬಾ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಇನ್ನು ಒಂದು ಗ್ರೀನ್ಸಲ್ಲಿ ಸ್ನೇಹಿತರೆ ಎಷ್ಟು ಶೇಡ್ಸ್ ಇದೆ ಗೊತ್ತಾ. ನಾನು ಬರ್ತ್ಡೇ ಕೊಟ್ಟಿದ್ದು 2 ಗ್ರೀನ್ ಶೇಡೇನೆ. ಅದು ಬಿಡಿ, ಅದು ಲೈಟ್ ಕಲರ್. ಇದು ನಾನು ಚೂಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದರಲ್ಲೇ 3 ಶೇಡ್ಸ್ ಸಿಕ್ತು ನನಗೆ. ಈ ಥರ ಕಾಲರ್ದು ಚೆನ್ನಾಗಿ ಕಾಣುತ್ತೆ. ಸೊ ಯಾವುದಾದ್ರು ಫಂಕ್ಷನಲ್ ವೇರ್ಗೆ ಇಟ್ಕೊಡಿ ಅಂದ್ಬಿಟ್ಟು ಇದು 2 ಮಾತ್ರನೇ ತೊಗೊಂಡು ಬಂದ್ವಿ. ಟ್ರೌಸರ್ ಸಿಗಲಿಲ್ಲ, ಟೀ ಶರ್ಟು ಸಿಗಲಿಲ್ಲ. ನಮ್ಮ ರಾಜೇಶ್ ಅವ್ರಿಗೆ ಫಾರ್ಮಲ್ಸ್ಗಿಂತ ಟೀ ಶರ್ಟ್ಸ್ ಕಂಫರ್ಟೇಬಲ್ಲು, ಏನು ಮಾಡೋಕ್ಕಾಗಲ್ಲ, ಸಿಗಲಿಲ್ಲ. ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ, ಆನ್ಲೈನಲ್ಲೂ ಸಿಗ್ತಾ ಇಲ್ಲ. ಇನ್ನೊಂದು ದಿನ ಅದಕ್ಕೆ ಅಂತ ಇನ್ನೊಂದು ಸಾರಿ ಹೋಗ್ಬೇಕು. ಇನ್ನು ಒಂದು ಇದನ್ನು ತೋರಿಸೋದನ್ನು ಮರ್ತೆ. ಇದು ಸಾನುಗೆ ವಾಟರ್ ಬಾಟಲು. ಇದು ದೊಡ್ಡವ್ರಿಗಲ್ಲ, ಚಿಕ್ಕ ಮಕ್ಕಳಿಗೆ, ಈ KG ಹೋಗ್ತಾರಲ್ವ ಅವ್ರಿಗೆ ಬಾಟಲ್. ಇದು ತುಂಬಾ ಚಿಕ್ಕದು ನೋಡಿ, ಒಂದು 300 ml ನೀರು ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಯಾಕೆ ತೊಗೊಂಡಿದ್ದಂದರೆ, ನಾವು ಮೆಟ್ರೋಲಿ ತೊಗೊಂಡ್ವಿ ಅಲ್ವಾ, ಫ್ಲೇರ್ ಬ್ರ್ಯಾಂಡ್ದು 200 ರೂಪೀಸು ಏನೋ, ಅದು ಇದೇ ಸೈಜ್ ಇರೋದು. ಒಂದು ಸಾರಿ ಕೆಳಗಡೆ ಬಿತ್ತಂತೆ, ಕೆಳಗಡೆ ಓಪನ್ ಆಗಿಬಿಟ್ಟಿದೆ. ಪಾಪ ಕ್ಲಾಸಲ್ಲಿ ನೀರೆಲ್ಲ ಚೆಲ್ಲೋಗಿದೆ. ಅದಕ್ಕೆ ಅದು ವೇಸ್ಟ್. ಈಗ ತಗೊಂಡು 1 ವಾರನೂ ಸರಿಯಾಗಿ ಯೂಸ್ ಮಾಡಿದ್ರು ಇಲ್ಲ. ಇದು ಪ್ಲಾಸ್ಟಿಕ್ ಇದೆ, ಬಟ್ ಇದು ಸ್ಟೀಲ್ ಇದೆ. ಹೊರಗಡೆ ಪೇಂಟ್ ಮಾಡಿ ಯೂನಿಕಾರ್ನ್ ಪೇಂಟ್ ಮಾಡಿದ್ದಾರೆ. ಸೊ ಸಾನು ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಅದಕ್ಕೆ ರಾಜೇಶ ತಗೋ, ಚಿಕ್ಕದಾದ್ರೂ ಪರವಾಗಿಲ್ಲ, ಅಲ್ಲೇ ತುಂಬ್ಕೊಳ್ತಾಳೆ ಸ್ಕೂಲಲ್ಲಿ, ತಗೋ, ಇಂಪೋರ್ಟೆಡ್ ಅಂತೆ. ಸಾನು ಆಟಾಡ್ತಾ ಇದ್ಲು, ಇವಾಗ ಬಂದು ತೆಗೆದು ನೋಡ್ತಾ ಇದ್ದೀನಿ. ಯು ಶುಡ್ ಸಿ ಹರ್ ರಿಯಾಕ್ಷನ್. ವಾಟ್ ಹರ್ ಡಾಡಾ ವಾಸ್ ಎಕ್ಸ್ಪೆಕ್ಟಿಂಗ್. ಇದಕ್ಕೇನೆ ಡಾಡಾ ತಗೊಂಡಿದ್ದು, ಈ ಖುಷಿ ನೋಡೋದಕ್ಕೇನೆ. ನೀವು ಇದಕ್ಕೆ ತಾನೇ ತಗೊಂಡಿದ್ದು. ಇರ್ಲಿ ಬಿಡು, ಚಿಕ್ಕದಾದ್ರೂ ಪರವಾಗಿಲ್ಲ ಕಣೋ.
That's okay, baby. This is my gift. ನಾನು ತುಂಬಾನೇ ಚಿಕ್ಕದ್ರಿ ಅವಳಿಗೆ ನಾನು ಅರ್ಧ ಲೀಟರ್ ಕೊಟ್ರೇನೆ ದಿನಕ್ಕೆ 2 ಸಾರಿ ತುಂಬ್ಕೋತಾಳಂತೆ. ಅಂದ್ರೆ ಇಲ್ಲೊಂದ್ಸರಿ ಸ್ಕೂಲಲ್ಲಿ ಒಂದ್ಸಾರಿ, ಇದು ಕೊಟ್ರೆ ದಿನ 3 ಸಾರಿ ತುಂಬಬೇಕಾಗತ್ತೆ. ಅಂದ್ರೆ ತುಂಬಿಸ್ಕೊತಾಳೆ ಖಾಲಿ ಆದಂಗೆ ಅಂತ. ಲಂಚ್ ಬ್ಯಾಗ್ ನೋಡೋದು ಪುಟ ಇರಲಿಲ್ಲ. ಅದೊಂದಪ್ಪ ಅದೊಂದು ಬಾಕಿ ಇದೆ. ಮಾಡಿ ಹಾಳು ಮಾಡ್ತೀನಿ. ಹೊಡಿತೀನಿ ಮಾಡ್ತೀನಿ ಅನ್ಸತ್ತೆ. ಇಫ್ ಐ ಕೀಪ್ ಇಟ್ ಅದು ಬಿಟ್ಟು ಡ್ಯಾಡ್ ಆಗೋದು. ಹ್ಯಾಪಿ ಫಾರ್ ದ ಡಿಸೈನ್. ನೋಡಪ್ಪ ಖುಷಿ. ಬಾಕ್ಸ್ ಇಷ್ಟ ಆಯ್ತು. ಬಾಕ್ಸ್ ತಗೊಂಡು ಹೋಗಕ್ಕಾಗಲ್ಲ. ನಾನು ಅನ್ಕೊಂಡೆ ಬಾಟಲ್ ಅಂತ. ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ. ಮನೆಗೆ ಬಂದ ಮೇಲೆ ಒಂದು 1/2 hour ಕೂತಿದ್ದೆ. ಆಮೇಲೆ ಮತ್ತೆ ಈಗ ನಾಳೆಗೆ ಪ್ರಿಪರೇಷನ್ ಶುರು ಮಾಡ್ಕೊಂಡಿದ್ದೀನಿ. ನಾಳೆ ತಿಂಡಿಗೆ ಇವತ್ತು ಮೆಂತೆ ಬಾತ್ ಮಾಡೋಣ ಅಂತ ಅದ್ರ ಗೊಜ್ಜು ಮಾಡಿ ಇಡ್ತಾ ಇದ್ದೀನಿ. ಮೆಂತೆ ಬಾತ್ ಅಂದರೆ ಮಸಾಲೆ ಹಾಕಿ ಪಲಾವ್ ಥರ ಮಾಡೋದು, ಅದು ಬೇರೆ. ಇದು ನಾವು ಒಗ್ಗರಣೆ ಕೊಟ್ಟು ಇಟ್ಕೊಂಡು ಅನ್ನಕ್ಕೆ ಚಿತ್ರಾನ್ನದ ಥರ ಕಲಸೋದು. ಸೊ ಇದಕ್ಕೇನು ಮಾಡಬೇಕು, ಸ್ವಲ್ಪ ಎಣ್ಣೆ, ಈಗ ಜಸ್ಟ್ ಸೊಪ್ಪು ಸಾಟೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಮತ್ತಷ್ಟು ಹಾಕೋಬೇಕಲ್ಲ, ಅದು ನಾಳೆ ನಾನು ಅನ್ನಕ್ಕೆ ಕಲಿಸ್ಬೇಕಾದ್ರೆ ಹಾಕ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ನಿಮಗೆ ಟೇಸ್ಟ್ ಬರುತ್ತೆ ಜಾಸ್ತಿ ಹಾಕಿದಾಗೆ, ಅದ್ರದ್ದು ಸ್ವೀಟ್ನೆಸ್ ಬರುತ್ತೆ ತಿನ್ಬೇಕಾದ್ರೆ. ಯಾಕಂದರೆ ಮೆಂತೆ ಸ್ವಲ್ಪ ಕಹಿ ಅಂತ ಅನ್ಸುತ್ತಲ್ವಾ, ಅದಕ್ಕೆ ಅದೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಮಸಾಲೆ ಅಂದರೆ ಜಿಂಜರ್, ಗಾರ್ಲಿಕ್, ಚಿಲ್ಲಿ, ಇದು ಫ್ಲೇವರು ಹೆಚ್ಚು ಕಡಿಮೆ ನಡೆಯುತ್ತೆ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ದಾಗೆ. ಈರುಳ್ಳಿ ಸಾಟೆ ಆದಮೇಲೆ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಂಡಿದ್ದು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಅಂದರೆ ಒಂದು 10-20 ಸೆಕೆಂಡ್ಸ್ ಇದನ್ನು ಸಾಟೆ ಮಾಡ್ಕೊಳ್ಬೇಕು. ನೋಡಿ ಅದು ಕೂಡ ಸ್ವಲ್ಪ ಕಲರ್ ಬಂದಿದೆ. ಈಗ ಮೆಂತೆ ಸೊಪ್ಪು ಇದನ್ನು ಹಾಕ್ಬಿಟ್ಟು ಈಗ ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಸಾಟೆ ಮಾಡಬೇಕು. ಏನಾದರೂ ಮುಚ್ಚಿ ಬಿಟ್ಟರೆ ಇದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟಾಗ ಅದರದ್ದು ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಬೇಕಿದ್ರೆ ಓಪನ್ನಲ್ಲೇ ಸಾಟೆ ಮಾಡ್ಕೊಳ್ಬೋದು. ಸೊ ಇದಕ್ಕೀಗ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಇಷ್ಟೇ, ಇನ್ನೇನು ಹಾಕೋ ಹಾಗಿಲ್ಲ. ಇದು ನಿಮಗೆ ಕಹಿ ಹೋಗಬೇಕು, ಆ ಹಸಿ ವಾಸನೆ ಸೊಪ್ಪದು ಹೋಗಬೇಕು, ಅಷ್ಟು ಹೋದರೆ ಸಾಕು, ಇದು ರೆಡಿ ಆಗುತ್ತೆ. ಇದನ್ನು ನಾನು ಇವತ್ತೇ ಮಾಡಿಡ್ತಾ ಇದ್ದೀನಿ ನಾಳೆಗೆ ಅಂತ ಹೇಳಿಬಿಟ್ಟು. ಇದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ, ಆಗ ನೀವು ಇದು ರೆಡಿ ಆಗಿದೆ ಅಂತ. ಇದ್ರ ಜೊತೆ ನಾನು ಇವತ್ತೊಂದು ಚಿಕನ್ ಡಿಶ್ ಕೂಡ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಜಸ್ಟ್ ಸಾಂಬಾರು ಮಾಡಿದ್ದೆ, ಚಿಕನ್ ಸಾರು. ರಾತ್ರಿಗೆ ನಾನು ಒಂದು ಎಕ್ಸ್ಟ್ರಾ ಡಿಶ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಮಧ್ಯಾಹ್ನ ಅಥವಾ ರಾತ್ರಿ ಒಂದು ಡ್ರೈ ಐಟಮ್ ಕೂಡ ಮಾಡ್ತೀನಿ. ಇವತ್ತು ಒಂದು ಹೊಸ ಡ್ರೈ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ರಾಜೇಶ್ ಹೇಳ್ತಾ ಇದ್ರು ನಾನು ರೆಸ್ಟೋರೆಂಟಲ್ಲಿ ತಿಂತೀನಲ್ಲ ಹಾಗೇ ಇದೆ ಇದೂ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಜಾಸ್ತಿ ತುಪ್ಪ ಹಾಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ ಕೂಡ ಜಾಸ್ತಿ ಹಾಕಿದ್ದೀನಿ. ಕರಿಬೇವು ಫ್ಲೇವರ್ಗೆ, ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಕೂಡ ಸ್ವಲ್ಪ ಅದರದ್ದೇ ಫ್ಲೇವರ್ ಬರುತ್ತೆ. ಸೊ ಅದನ್ನು ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದಕ್ಕೆ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಎಲ್ಲ ಮಸಾಲೆನೂ ಸೇರಿಸಿದ್ದೀನಿ. ಈಗ ಇನ್ನೇನು ಸೇರಿಸೋ ಹಾಗಿಲ್ಲ. ಸೊ ಬನ್ನಿ ಈ ಮಸಾಲೆ ನಾನು ಏನೇನು ಹಾಕಿದ್ದೀನಿ ಅಂತ ತಿಳಿಸ್ತೀನಿ. 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನು ಧನಿಯಾ, 1 ಸ್ಪೂನು ಕಾಳು ಮೆಣಸು, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಇಷ್ಟನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಚಿಕನ್ನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನದ ಪುಡಿ ಆ್ಯಂಡ್ ಪೌಡರ್ ನಾನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಅನ್ನಲ್ಲ, ಅದ್ರ ಜೊತೆನೆ ಜಿಂಜರ್, ಗಾರ್ಲಿಕ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಬಿಸಿ ನೀರಲ್ಲಿ ಒಂದು 1/2 hour ನೆನೆಸಿಟ್ಟಿದ್ದೆ. ಅದು ಕಲರು ಕೊಡುತ್ತೆ, ಒಂದು ಸ್ವಲ್ಪ ಮೈಲ್ಡಾಗಿ ಖಾರ ಇರುತ್ತೆ. ಖಾರ ಸಾಕಾಗಲಿಲ್ಲ ಅಂದರೆ ನಾವು ಮತ್ತೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸೊ ಅಷ್ಟನ್ನು ನಾನು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇಷ್ಟೇ ಮಸಾಲೆ ಇದಕ್ಕೆ ಹಾಕೋದು, ಇನ್ನೇನು ಹಾಕೋ ಹಾಗಿಲ್ಲ. ಇದನ್ನು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆ ಥರನೂ ಇಡ್ಬೋದು. ನಿಮಗೆ ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ತಕ್ಷಣವೂ ಕೂಡ ಮಾಡ್ಬೋದು. ಇದು ಚಿಕನ್ ಘೀ ರೋಸ್ಟ್, ಅದಕ್ಕೆ ನಾನು ಘೀ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮಸಾಲೆ ಸೇರಿಸ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮತ್ತು ಸಣ್ಣ ಉರಿಯಲ್ಲಿ
ಅದು ನೀರು ಬಿಡೋ ತನಕ ನಾವು ಸಣ್ಣ ಉರಿ ಬಿಟ್ಟಿರಬೇಕು. ಆಮೇಲೆ ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮ್ ಮಾಡ್ಬೋದು. ಆ್ಯಂಡ್ ನಾವು ಎಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಕುಕ್ ಮಾಡ್ತೀವೋ ಅಷ್ಟು ಫ್ಲೇವರು ಚಿಕನ್ ಎಳ್ಕೊಂಡಿರುತ್ತೆ. ಸೊ ಇದು ಸ್ಲೋ ಕುಕಿಂಗ್ ಪ್ರಾಸೆಸ್. ನೀವು ಬೇಕಿದ್ರೆ ಸಣ್ಣ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬೇಕಿದ್ರೆ ಬಂದು ನೋಡ್ಬೋದು. ಅಂದರೆ ಒಂದು 5-10 ನಿಮಿಷಕ್ಕೆ ನೀರು ಬಿಟ್ಟಿದೆಯಾ ಅಂತ ನೋಡಿಬಿಟ್ಟು ಸಣ್ಣ ಮಾಡಿ ಬಿಟ್ಬಿಟ್ರೆ ಅದು ಒಂದು ಹಾಫ್ ಆನ್ ಅವರ್ ಆದರೂ ಕುಕ್ ಆಗೋದಕ್ಕೆ ಹಿಡಿಯುತ್ತೆ. ಆ್ಯಂಡ್ ಇದು ನೀರು ನಾವು ಸ್ವಲ್ಪನೂ ಹಾಕೋ ಹಾಗಿಲ್ಲ. ಮತ್ತು ಅದರಲ್ಲಿ ಏನು ನೀರು ಬಿಟ್ಟಿರುತ್ತಲ್ವಾ ಅದನ್ನು ಫುಲ್ ನಾವು ಡ್ರೈ ಮಾಡಬೇಕು. ಫುಲ್ ಡ್ರೈ ಔಟ್ ಆಗಬೇಕು. ನೋಡಿ ಇದರಲ್ಲಿ ಎಲ್ಲ ನೀರೂ ಡ್ರೈ ಔಟ್ ಆಗಿಬಿಟ್ಟು ತಳ ಹಿಡಿಯೋದಕ್ಕೆ ಶುರುವಾಗಿತ್ತು. ಆವಾಗ ನಾನು ಇದನ್ನು ಆಫ್ ಮಾಡಿದ್ದೆ. ನೀವು ಸ್ವಲ್ಪ ಡ್ರೈ ಆಗಿದೆ ಅಂದ ತಕ್ಷಣನೇ ಆಫ್ ಮಾಡಿಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಏನು ಮಸಾಲೆಗಳು ಪುಡಿ ಮಾಡಿಕೊಂಡು ಹಾಕಿದ್ದೀವಲ್ವಾ ಅದು ಫ್ಲೇವರ್ ಹಾಗಾಗೇ ಇರುತ್ತೆ. ಇದನ್ನು ನಾವು ಯಾವಾಗ ಫುಲ್ ರೋಸ್ಟ್ ಮಾಡ್ತೀವೋ ಅದ್ರ ಫ್ಲೇವರ್ ಬರೋದಿಲ್ಲ. ಆ್ಯಂಡ್ ಈ ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಇದನ್ನು ಚಪಾತಿ ಜೊತೆ ಕೂಡ ಪರೋಟ ಜೊತೆ ಕೂಡ ತಿನ್ಬೋದು. ಬಟ್ ತುಂಬ ಗೊಜ್ಜು ಇರೋದಿಲ್ಲ. ಬಟ್ ತುಂಬಾ ಸ್ಟ್ರಾಂಗ್ ಫ್ಲೇವರ್ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಹೇಗೆ ಅಂದರೆ ಗೊಜ್ಜು ಕೂಡ ಅಷ್ಟೇ ಚೆನ್ನಾಗಿದೆ, ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಫ್ಲೇವರ್ ಬರ್ತಾ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿಯಲ್ಲಿ ಮಟನ್ ಘೀ ರೋಸ್ಟ್ ಕೂಡ ಮಾಡ್ಬೋದು. ಪ್ರಾನ್ಸ್ ಘೀ ರೋಸ್ಟ್ ಕೂಡ ಮಾಡ್ಬೋದು. ನಾನು ಅದನ್ನು ಟೇಸ್ಟ್ ಮಾಡಿದ್ದೀನಿ ಪ್ರಾನ್ಸ್ದು, ಚೆನ್ನಾಗಿರುತ್ತೆ. ಸೊ ಇಷ್ಟು ಸ್ನೇಹಿತರೆ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ನಾನು ಹೇಳಿದೆ ಅಲ್ಲ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ. ಸಾಂಬಾರಿಗೆ ಇವತ್ತು ಸ್ಪೆಷಲ್ ಆಗಿ ದೋಸೆ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ರೊಟ್ಟಿ ಹಾಕ್ತಾ ಇದ್ದೆ. ಆ್ಯಂಡ್ ಇದು ಹಾಗೆ ಡ್ರೈ ಸೈಡ್ ಡಿಶ್ ಆಗಿ ಮಾಡಿದ್ದೆ, ಸ್ಟಾರ್ಟರ್ಸ್. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಬೈ ಬೈ ಸ್ನೇಹಿತರೆ.